ಮುಂದಿನ ಪೀಳಿಗೆಗೆ ಶುದ್ಧ ಗಾಳಿ ನೀರು ನಮ್ಮ ಗುರಿ. ನರೇಂದ್ರ ಸ್ವಾಮಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮಹೋತ್ಸವದಲ್ಲಿ ನರೇಂದ್ರ ಸ್ವಾಮಿ ವಾಗ್ದಾನ. ಇಂದಿರಾ ಪ್ರಿಯದರ್ಶಿನಿ ಪರಿಸರ ಪ್ರಶಸ್ತಿ ಪ್ರದಾನ. ಚಾಮರಾಜನಗರದಲ್ಲಿ ಮುಂದಿನ ಪೀಳಿಗೆಗೆ ಶುದ್ಧ ಗಾಳಿ ಮತ್ತು ಶುದ್ಧ ನೀರು ಸಿಗುವಂತೆ ಮಾಡುವುದೇ ನಮ್ಮ ಗುರಿ ಎಂದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ಪಿಎಂ ನರೇಂದ್ರ ಸ್ವಾಮಿ ತಿಳಿಸಿದ್ದಾರೆ. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ನಡೆದ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ್ದಾರೆ. ಭವಿಷ್ಯ ಉಳಿಯಬೇಕು ಎಂದರೆ ಪರಿಸರ ಉಳಿಯಬೇಕು, ಅರಣ್ಯ ಉಳಿಯಬೇಕು ಎಂದರೆ ಎಲ್ಲರಿಗೂ ಪರಿಶುದ್ಧವಾದ ಗಾಳಿ ಮತ್ತು ನೀರು ಸಿಗುವಂತಾಗಬೇಕು. ಈ ನಿಟ್ಟಿನಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದ್ದಾರೆ. ಶಾಸಕ ಸಿ ಪುಟ್ಟರಂಗಶೆಟ್ಟಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದಾರೆ. ಇಂದಿರಾ ಪ್ರಿಯದರ್ಶಿನಿ ಪರಿಸರ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ನಗರಸಭಾ ಅಧ್ಯಕ್ಷ ಸುರೇಶ್, ಉಪಾಧ್ಯಕ್ಷೆ ಮಮತಾ, ಸದಸ್ಯ ಚಂದ್ರಶೇಖರ್, ಜಿಲ್ಲಾಧಿಕಾರಿ ಶಿಲ್ಪಾನಾಥ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಡ ನಾಯಕ, NKS ಟಿವಿ 4 ಚಾಮರಾಜನಗರ. ನಿಜವಾಗಿ ಆಕ್ಸಿಜನ್ ಕೊಡ್ತಕ್ಕಂಥದ್ದು ಮರಗಿಡಗಳು, ಸಸಿಗಳು. ನಮಗೆಲ್ಲ ಗೊತ್ತಿದ್ದಾಗೆ ಯಾವುದೇ ಒಂದು ಮರ ಅದನ್ನು ಹರಿತನ್ನು ತಯಾರು ಮಾಡಬೇಕಾದ್ರೆ ಕಿರಣಜನ್ಯ ಸಂಯೋಗ ಕ್ರಿಯೆ ಅದನ್ನು ಮಾಡಬೇಕಾದಾಗ ತನ್ನ ಬೇರಿನಿಂದ ನೀರು, ಸೂರ್ಯನ ಬೆಳಕು, ಹಾಗೆ ಗಾಳಿ ಇರ್ತಕ್ಕಂಥ ಇಂಗಾಲ ಡೈಆಕ್ಸೈಡನ್ನು ಉಪಯೋಗಿಸ್ಕೊಂಡು ತಾನು ಆಮ್ಲಜನಕವನ್ನು ನಮ್ಮ ಪ್ರಾಣಿ ನಮಗೆ ಕೊಡಬೇಕು. ಹಾಗಾಗಿ ನಮಗೆ ಶುದ್ಧವಾದ ಗಾಳಿ ನಮ್ಮ ಭಾಗದಲ್ಲಿ ಬೆಳೆದಿದೆ. ಅದಕ್ಕೆ ಮುಂಗಾಗಿ ನಮ್ಮಲ್ಲಿ ಇಂಡಸ್ಟ್ರಿಯಲ್ಲಿಗಳು ಆಗ್ತಾ ಇದ್ದಾವೆ. ಇಂಡಸ್ಟ್ರಿಗಳಲ್ಲಿ ಭಾಳ ಎಚ್ಚರಿಕೆಯಿಂದ ನಾವು ವಾಯು ಮಾಲಿನ್ಯ ಕಡಿಮೆ ನೋಡ್ಕೋಬೇಕಾಗ್ತದೆ ಅನ್ನೋದೆಲ್ಲರ ಕರ್ತವ್ಯ. ಅದರಲ್ಲಿ ನಮ್ಮಲ್ಲಿ ನಾನು ಯಾವತ್ತೂ ಈ ಸಸ್ಯವನ್ನು ಬೆಳೆಯಬೇಕಂತ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಇವತ್ತು ಸುವರ್ಣ ಸಂಭ್ರಮಾಚರಣೆ ಯಾತಕ್ಕಾಗಿ, ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜವಾಬ್ದಾರಿಗಳೇನು, 50 ವರ್ಷಗಳ ಸಾಧನೆಯ ವಿಚಾರವನ್ನು ಭವಿಷ್ಯತ್ತಿನ ಪೀಳಿಗೆ ಜೊತೆಯಲ್ಲಿ ಹಂಚಿಕೋಬೇಕು ಅನ್ನುವಂಥ ಜವಾಬ್ದಾರಿಯಲ್ಲಿ ನಮ್ಮ ಮಂಡಳಿಯ ಸಭೆಯಲ್ಲಿ ನಿರ್ಣಯಿಸಿದ ಆಧಾರದ ಮೇಲೆ ಜಿಲ್ಲಾವಾರು ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಿ ಈ ರೀತಿ ಜನರ ಬಳಿಗೆ ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಮಾಡಿಕೊಂಡು ನಾವು ಬಂದಿದ್ದೇವೆ. ಅಲ್ಲಿ ಕುಳಿತಿರ್ತಕ್ಕಂಥ ಮಕ್ಕಳು ಮಾತಾಡ್ತಿರಲಿಲ್ಲ, ನೀವು ಮಾತು ತಿಳಿಸಿದ್ರೆ ನಾನು ಮಾತಾಡ್ತೀನಿ.